ಬೆಳಗಿನ ಶುಭೋದಯಗಳನ್ನು ಹೇಳ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ನಾನು ಹರೀಶ್ ನಿನ್ನೆ ಸಾಯಂಕಾಲ ಮಾತಾಡ್ತಾ ಬರುವಾಗ ಒಂದು ಮಾತು ಹೇಳಿದರು. ಹರೀಶರು ನಾಳೆ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಇದೆ ಅಂತ. ನಾನು ಅಂದ್ಕೊಂಡೆ ಇವತ್ತು ಈ ಸಭೆಗೆ ಬರುವಾಗ ನಾನು ಅಬ್ಸರ್ವ್ ಮಾಡಿದ್ದೆ, ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂದರೆ ಎಲ್ಲರ ತಲೆ ಕೂದಲು ಕೂಡ ಬೆಳಪಾಗಿರ್ತದೆ. ನನಗಿಂತ ವಯಸ್ಸಾದವರು ಇಲ್ಲಿ ನಾನು ನೋಡ್ಬೋದು ಅಂತಕ್ಕಂಥ ಒಂದು ಸಂತೋಷ ನನಗಿತ್ತು. ಆದರೆ ಈ ವೇದಿಕೆ ಮೇಲೆ ಬರ್ತಾ ನಾನು ಅಬ್ಸರ್ವ್ ಮಾಡಿದ್ದೇನು ಅಂದರೆ, ಯಾರ ತಲೆಯಲ್ಲೂ ಕೂಡ ಬಿಳಿ ಕೂದಲು ಕಾಣಲೇ ಇಲ್ಲ. ಬಿಳಿ ಕೂದಲು ಏನು ಅಂತ ಕೇಳಿದರೆ ನಮ್ಮ ಅನುಭವದ ಒಂದು ಸಂಕೇತ. ಅದನ್ನು ಮುಚ್ಚೋದಕ್ಕೆ ಇವತ್ತೆಲ್ಲರೂ ಕೂಡ ಪೇಂಟ್ ಮಾಡ್ತಾ ಇದ್ದಾರೆ. ಇದು ಸುಮ್ಮನೆ ಜೋಕ್ ಅಷ್ಟೇ. ನಾವು ಬಣ್ಣ ಹಚ್ಕೊಳ್ತೀವಿ ಅಂತ ಯಾರು ತಪ್ಪು ತಗೊಂಡು ನಿಧಾನ ಇನ್ನೂ ಚೆನ್ನಾಗಿ ಹಚ್ಕೊಳ್ರಿ. ಚಿಕ್ಕ ಮಕ್ಕಳು ಏನು ಬಂದಿದ್ರ ಜೊತೆಗೆ ಅವರೆಲ್ಲರೂ ಕೂಡ ಮಕ್ಕಳು ಅವರ ತಂದೆ ತಾಯಿಗಳಿಂದ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಮನೆಯಲ್ಲಿರ್ತಕ್ಕಂಥ ಯಜಮಾನರು, ತಾಯಂದರು, ಅಜ್ಜಿಗಳನ್ನ ಬಹಳ ಪ್ರೀತಿ ಮಾಡ್ತಾರೆ. ಕಾರಣ ಇಷ್ಟೇ, ಆ ಹಿರಿಯರು ಮಕ್ಕಳನ್ನ ಹೊಡೆಯೋದಕ್ಕೆ ಬಿಡಲ್ಲ, ಮೊಮ್ಮಕ್ಕಳನ್ನ. ಅದು ಅವರ ಪ್ರೀತಿಯ ಒಂದು ಕೊಡುಗೆ ಮಕ್ಕಳಿಗೆ. ಈ ಕಾರಣದಿಂದ ಆ ಮಕ್ಕಳೆಲ್ಲರೂ ಕೂಡ ಆ ಹಿರಿಯರನ್ನ ಪ್ರೀತಿ ಮಾಡ್ತಾರೆ. ಈ ಹಿರಿಯರು ಏನ್ ಮಾಡ್ತಾರೆ ಗೊತ್ತಾ, ಆ ಮಕ್ಕಳನ್ನ ಮನೆಗೆ ಬಂದ ತಕ್ಷಣ ನಿಮ್ಮ ಶಾಲೆಯಲ್ಲಿ ಏನು ಹೇಳ್ಕೊಟ್ರು, ಯಾವ ಡ್ಯಾನ್ಸ್ ಹೇಳ್ಕೊಟ್ರು, ಯಾವ ಹಾಡು ಹೇಳ್ಕೊಟ್ರು ಅಂತ ಕೇಳ್ತಾರೆ. ಆ ಮಗು ಹೇಳಿದ ತಕ್ಷಣ ಆ ಮುದುಕರು ಏನು ಹೇಳ್ತಾರೆ, ಆ ತಂದೆ ತಾಯಿಗಳು ವಯಸ್ಸಾದರು, ನಾನು ಇದೇ ರೀತಿ ಮಾಡ್ಬೋದಾಗಿತ್ತೇನೋ ಅಂತ ಒಂದು ಭಾವನೆ ಬರ್ತದೆ. ಅಂತ ಭಾವನೆಯನ್ನ ಹಂಚಿಕೊಳ್ಳೋದಕ್ಕೆ ನಮ್ಮ ಸೋಮೇಶ್ವರ ಶಾಲೆ ಇವತ್ತು ಒಂದು ವೇದಿಕೆಯನ್ನು ನಿಮಗೆ ಕಲ್ಪಿಸಿಕೊಟ್ಟಿದೆ. ಇದೇ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಒಂದು ಉದ್ದೇಶ. ನಿಮ್ಮ ಎಲ್ಲ ಪ್ರತಿಭೆಗಳನ್ನ ಇಲ್ಲಿ ತೋರಿಸ್ಬೋದು. ಗ್ರ್ಯಾಂಡ್ ಪೇರೆಂಟ್ಸ್ ನೀವು ಮಕ್ಕಳನ್ನು ಎಷ್ಟು ಪ್ರೀತಿಸ್ತೀರಿ, ಯಾವ ಮಗುವಿನ ಹಾಡು ನಿಮಗೆ ಸುಂದರವಾಗಿ ಇಷ್ಟವಾಯಿತು ಅದನ್ನ ಹೇಳ್ಬೋದು. ಅದು ಒಂದು ಉತ್ತಮ ವೇದಿಕೆ ಸೋಮೇಶ್ವರ ಸ್ಕೂಲಲ್ಲಿ ನಿಮ್ಮಲ್ಲಿ ಕಲ್ಪಿಸಿಕೊಡ್ತಾರೆ. ಬಹುಶಃ ಯಾವ ಶಾಲೆಯಲ್ಲಿ ಕೂಡ ಇದನ್ನು ಮಾಡಲ್ಲ. ಎಲ್ಲರೂ ಪೇರೆಂಟ್ಸ್ ಡೇ ಮಾಡ್ತಾರೆ, ಕೈ ಬಿಡ್ತಾರೆ. ನಿಮ್ಮ ಅನುಭವಗಳನ್ನ ಮಕ್ಕಳಿಗೆ ನೀವು ಹಂಚೋದಕ್ಕೆ ಸಾಧ್ಯ. ನನ್ನ ಕಾಲದಲ್ಲಿ ನಮ್ಮ ಟೀಚರು ಹಾಗೆ ಹೊಡಿತಾ ಇದ್ರು, ಹೀಗೆ ಪಾಠ ಹೇಳ್ಕೊಡ್ತಾ ಇದ್ರು. ನನಗೆ ಗ್ರಾಮರನ್ನ ಜ್ಞಾಪಕೊಳ್ಳೋದಕ್ಕೆ ಒಂದು ಸಾಲು ಹೇಳ್ಕೊಡ್ತಾ ಇದ್ರು. 9 ಪ್ಲಾನೆಟ್ಸ್ ಅನ್ನ ಜ್ಞಾಪಕೊಳ್ಳೋದಕ್ಕೆ ಹೀಗೆ ಹೇಳ್ಕೊಟ್ರು. ನಿಮ್ಮ ಟೀಚರ್ ಹೇಳ್ಕೊಡ್ತಾರ, ಅದನ್ನು ಈ ರೀತಿ ಕಲಿ. ಹೀಗೆಲ್ಲ ಹೇಳ್ಕೊಡ್ತಕ್ಕಂಥ ಒಂದು ಪಾಠ ನಿಮ್ಮಲ್ಲಿದೆ, ಈಗಲೂ ಇದೆ. ನಾನು ನೋಡಿದ್ದೀನಿ ಕೂಡ. ನಾವು ಪಾಠ ಮಾಡ್ತಕ್ಕಂಥದ್ದು ಯಾವುದನೇಕ ರೀತಿಯಲ್ಲಿ ನಾವು ಮಾಡ್ತೀವಿ. ಆದರೆ ನಿಮ್ಮ ಪಾಠ ಏನಿದೆ ಅದು ತುಂಬ ಸಾಲಿಡ್ ಆಗಿರುತ್ತೆ. ಮಕ್ಕಳು ಯಾವತ್ತೂ ಕೂಡ ಮರೆಯಲ್ಲ. ಅಂತ ಪೇರೆಂಟ್ಸನ್ನು ನೀವು ನಮ್ಮ ಶಾಲೆಗೆ ನಾವು ಕಳಿಸಿದ್ದೀವಿ. ನೀವು ಒಳ್ಳೆ ಉತ್ತಮ ಶಿಕ್ಷಕರು ಕೂಡ ಹಿರಿಯರು ಬಂದಿರತಕ್ಕಂಥ. ನೀವು ಮಾಡಿದ ಪಾಠವನ್ನು ನಾವು ಯಾರೂ ಮಾಡೋಕ್ಕಾಗೋದಿಲ್ಲ. ಆ ಅನುಭವಗಳನ್ನು ನೀವು ಇನ್ನೂ ಹಂಚ್ಕೋಬಹುದು. ಬೇಕಾದ್ರೆ ನಮ್ಮಲ್ಲಿ ವೇದಿಕೆ ಮೇಲೆ ಬಂದು ನಮ್ಮ ಮಗು ಹೇಗೆ ವರ್ತನೆ ಮಾಡ್ತಾನೆ, ನಾನು ಅವರಿಗೆ ಹೇಗೆ ರಿಯಾಕ್ಟ್ ಮಾಡ್ತೀನಿ ಅಂತ ವೇದಿಕೆ ಇವತ್ತು. ಓಕೆ, ಯಾರು ಮಾಡ್ತೀರಾ ಥರ? ನಿಮ್ಮ ಮೊಮ್ಮಕ್ಕಳ ಜೊತೆಗೆ ಹೇಗೆ ಆಟ ಆಡ್ತೀರಿ ಅಂತ ಗೊತ್ತಿದೆ ನಿಮಗೆ. ನಿಮ್ಮ ಮನಸ್ಸಲ್ಲಿ ಇದ್ದಿದ್ರು ಇಲ್ಲಿ ತೋರಿಸ್ಬೇಕು ಕೊಡೋಲ್ಲ. ಅದು ನಿಮ್ಮ ಮನಸ್ಸನ್ನು ಫ್ರೀನೆಸ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ನಿಮ್ಮಲ್ಲಿ ಏನಾದರೂ ದುಃಖಕರವಾದ ವಾತಾವರಣ ಇತ್ತು ಅಂದರೆ ಆ ಮಗುವಿನ ಜೊತೆಗೆ ಆಟ ಆಡ್ಬಿಟ್ರೆ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಏನಿರ್ತಾರೆ ಅವತ್ತೆಲ್ಲ ಖುಷಿಯಾಗಿರ್ತಾರೆ. ನಮ್ಮ ಮಗುವಿನ ಭಾವನೆಗಳನ್ನು ನಾವು ಹಂಚ್ಕೊಳ್ಳೋದ್ರಿಂದ ನಾವು ಚಿಕ್ಕ ಮಗುವಾಗೋದಕ್ಕೆ ಸಾಧ್ಯ ಇದೆ. ನಾನಿಲ್ಲಿ ನೋಡ್ತಾ ಇರ್ತೇನೆ, ಆ ಚಿಕ್ಕ ಮಗುಗಳನ್ನು ಕರ್ಕೊಂಡು ಹೋಗೋದಕ್ಕೆ ಸಾಯಂಕಾಲ ಬರ್ತಾರೆ ಓಲ್ಡ್ ಪೇರೆಂಟ್ಸು. ಅವ್ರು ಎಷ್ಟು ಜನ ಖುಷಿಯಾಗಿ ಕರ್ಕೊಂಡು ಹೋಗ್ತಾರೆ ಗೊತ್ತಾ. ಆ ಬಂದ ತಕ್ಷಣ ಅವ್ರು ಮಾಡೋದೇನು ಅಂದರೆ ಆ ಮಗುವಿನ ಹೆಗಲ ಮೇಲೆ ಇರ್ತಕ್ಕಂಥ ಬ್ಯಾಗನ್ನು ತೆಗೆದುಕೊಂಡು ತಾವು ಹಾಕ್ಕೊಡ್ತಾರೆ. ಆ ಮಗು ಭಾರ ಆಗಬಾರ್ದು ಅಂತ ಹಾಕ್ಕೊಂಡು ಸಾಧ್ಯವಾದ ಮಟ್ಟಿಗೆ ಎತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅವ್ರ ಕೈಲಿ ಆಗಿದ್ದು
ಎಷ್ಟು ಚೆನ್ನಾಗಿ ಮಾತಾಡೋ, ಅದಕ್ಕಿಂತ ಸುಂದರವಾದ ವಾತಾವರಣ ನನಗೆ ಎಲ್ಲಿ ಸಿಕ್ಕಿಲ್ಲ. ಅಂಥ ವಾತಾವರಣ ಇಲ್ಲಿ ಹಂಚಿಕೊಳ್ಳೋದಕ್ಕೆ ನಮ್ಮ ಶಾಲೆ ಸಿದ್ಧವಾಗಿದೆ. ನೀವು ನಿಮ್ಮ ಅನುಭವಗಳನ್ನು ಹೇಳಿ ಇನ್ನೂ ಖುಷಿಪಟ್ಟು ನಿಮ್ಮ ಎಕ್ಸ್ಪೀರಿಯನ್ಸನ್ನು ನಮಗೆ ತೋರಿಸ್ಕೊಡ್ತೀರ ಅಂತ ನಂಬಿ ನಾನು ಎರಡು ಮಾತಾಡ್ತೀನಿ.